ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ವೆದರ್ ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಇವತ್ತು ಮೋಡ ಇದೆ, ಸ್ವಲ್ಪ ಲೈಟಾಗಿ, ಅಂದರೆ ಮಳೆ ಬರುವಂತಹ ವಾತಾವರಣ ಉಂಟು. ನಿಮಗೆ ನೋಡಿದ್ರೆ ಗೊತ್ತಾಗ್ತಿದೆಯೇನೋ ಗೊತ್ತಿಲ್ಲ. ಎಲ್ಲೋ ಮಳೆ ಬರ್ತಾ ಇದೆ, ಯಾಕೆಂದರೆ ಮಣ್ಣಿನ ಸ್ಮೆಲ್ಲು ಮೂಗಿಗೆ ಬರ್ತಾ ಉಂಟು. ವೀಡಿಯೋದಲ್ಲಿ ನೋಡ್ಬೇಕಾದ್ರೆ ನಾರ್ಮಲ್ ಥರ ಕಾಣಿಸುತ್ತೆ, ಆದರೆ ಸ್ವಲ್ಪ ಲೈಟಾಗಿ ಮಳೆ ಇದೆ. ಮತ್ತು ವೆದರಲ್ಲೂ ಕೂಡ ತೋರಿಸಿದ್ರು, ಏನಂದರೆ ಇವತ್ತು ಮಳೆ ಬರ್ಬೋದು ಅಂತೇಳಿ. ಬೆಳಿಗ್ಗೆ ವೆದರಲ್ಲಿ ತೋರಿಸ್ತಾ ಇದ್ರು, ಏನಂದರೆ ಮಳೆ ಬರ್ಬೋದು ಅಂತೇಳಿ ತೋರಿಸ್ತಾ ಇದ್ರು. ಮಳೆ ಇಲ್ಲಿ ಬರ್ತಾ ಇಲ್ಲ, ಆದರೆ ಬೇರೆ ಕಡೆ ಎಲ್ಲೋ ಮಳೆ ಬರ್ತಾ ಇದೆ. ಅದೇ ಮಣ್ಣು ಸ್ಮೆಲ್ ಹೇಗಿದೆ ಅಂದರೆ ಘಮ 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 ಅಂತ ಇದೆ, ಅಷ್ಟು ಸ್ಮೆಲ್ ಬರ್ತಾ ಇದೆ. ಅಂದರೆ ಇಲ್ಲೆಲ್ಲೋ ಪಕ್ಕದಲ್ಲಿ ಮಳೆ ಬೀಳ್ತಾ ಇದೆ, ಆದರೆ ಇಲ್ಲಿ ಮಳೆ ಇಲ್ಲ. ಆದರೆ ವೆದರಲ್ಲಿ ಹೆಂಗೆ ತೋರಿಸ್ತಾ ಇದೆ ಅಂದರೆ ಇಲ್ಲಿ ಸಣ್ಣ ಒಂದು ತುಂತುರು ಹನಿ ಬೀಳ್ತಾ ಇದೆ ಅನ್ನೋ ಥರ ತೋರಿಸ್ತಾ ಇದೆ ಅಷ್ಟೇ. ಇದು ಬಂದು ಮೊನ್ನೆ ಡಿಮಾರ್ಟಲ್ಲಿ ತೊಗೊಂಡಿದ್ದಂಥ ಟೀ ಶರ್ಟು, ಪರ್ಪಲ್ ಕಲರ್, ಚೆನ್ನಾಗಿದೆ. ಓಕೆ, ಪರ್ಪಲ್ ಕಲರ್ ಚೆನ್ನಾಗೇ ಇರುತ್ತೆ. ಓಕೆ, ಈಗ ನಾನು ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀನಿ. ಕೌಶಿ ಒಂದು ರೌಂಡ್ ಹಾಕೋ ಬರ್ತೀನಿ ಅಂತ ಹೋದವನು ಇನ್ನೂ ಬಂದಿಲ್ಲ. ಎಲ್ಲ ಹುಡುಗರೆಲ್ಲ ಸಿಕ್ಕಿದ್ದಾರೆ ಅನಿಸುತ್ತೆ, ಅದಕ್ಕೋಸ್ಕರ ಅವನು ಬಂದಿಲ್ಲ. ಅದಕ್ಕೆ ನಾನು ಅವನಲ್ಲಿ ಏನಂದರೆ ಚೈತ್ರ ಡೈಲಿ ಇದು ಕೊಡ್ತಾ ಇಲ್ಲ ಅಂತ, ಏನಂದರೆ ಹಾಲಿಗೆ ಅಥವಾ ಬೂಸ್ಟ್ ಅವ್ರಿಗೆಲ್ಲ ಅದೇ ಕೊಡ್ತಾಳಲ್ಲ, ಇವನಿಗೂ ಅದೇ ಕೊಡ್ತಿಲ್ಲಂತೆ. ಇವಾಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಕಾಫಿ ಟೀ ಆ ಥರ ಕೊಡ್ತಾ ಇದ್ನಲ್ಲ, ಅದಕ್ಕೆ ಇನ್ನೂ ಒಂಥರ ಅನ್ನಿಸ್ತಾ ಇದೆ. ಡೈಲಿ ಹಾಲು ಕುಡಿದು ಕಾಫಿ ಟೀ ಕುಡಿಯೋಕ್ಕೆ ಒಂಥರ ಏನೋ ಬೇರೆ ಥರ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಒಂದು ವಾರದಿಂದ ಅಲ್ಲೇ ಇದ್ದಿಲ್ಲ, ಅದರಿಂದ. ಮಳೆ ಒಂದಿನ ಊದ್ಬಿಟ್ಟು ಹೋದರೆ ಅದು ಚೆನ್ನಾಗಿಲ್ಲ. ಒಂದು 3 days ಒಂದಿನ ಬಿಟ್ಟು ಅಥವಾ ಆ ಥರ, ಅಥವಾ ಡೈಲಿ ಊದ್ರೆ ಸ್ವಲ್ಪ ಓಕೆ. ಒಂದಿನ ಊದ್ಬಿಟ್ಟು ಹೋದರೆ ಭೂಮಿಲಿರುವಂಥ ಶೆಕೆ ಎಲ್ಲ ಏನಾಗುತ್ತೆ ಅಂದರೆ ಬಿಸಿ ಅಂಶ ಏನಿರುತ್ತೆ, ಅಂದರೆ ಬಿಸಿ ಸಾಕ ಏನು ಹೇಳ್ತೀವಿ ಅದೇನಾಗುತ್ತೆ, ಹೊರಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇನ್ನೂ ಜಾಸ್ತಿ ಶೆಕೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಲೇ ಇಷ್ಟು ಶೆಕೆ 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 ಅಂತ ಇರ್ತೀವಿ. ಅಪ್ಪ ದೇವ್ರೆ, ಗಾಳಿನೂ ಬೀಸಲ್ಲ, ಏನೂ ಇಲ್ಲ. ನಮ್ಮ ಮನೆ ಹತ್ರ ನಮ್ಮಮ್ಮ ಎಲ್ಲ ಏನು ಹೇಳ್ತಾರೆ ಅಂದರೆ, ನಿನಗೇನು ನಿಮ್ಮ ಮನೆ ಹತ್ರ ದೊಡ್ಡ ಮರ ಇದೆ, ಏನು ಪ್ರಾಬ್ಲಮ್ ಇಲ್ಲ, ತಣ್ಣಗಾಗುತ್ತೆ ಸ್ವಲ್ಪ ಅಂತ ಹೇಳ್ತಾ ಇರ್ತಾರೆ. ಇಲ್ಲ, ಏನೂ ಇಲ್ಲ, ಆ ಥರ ಎಲ್ಲ ಏನಿಲ್ಲ, ತಣ್ಣಗೆಲ್ಲ ಆಗಲ್ಲ. ಈ ಮನೆ ಮೇಲೆ ಈಗ ನಾವಿದ್ದೀವಲ್ಲ, ಇದ್ರ ಮೇಲೆ ಇನ್ನೊಬ್ಬರು ಇದ್ದರೆ, ಅಂದರೆ ಇನ್ನೊಂದು ಮನೆ ಇದ್ದಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಇದು ಟೆರ್ರಸ್ ಇರೋದ್ರಿಂದ ಬಿಸಿಲು ಕಾದು, ಅಂದರೆ ಟೆರೆಸ್ ಎಲ್ಲ ಚೆನ್ನಾಗಿ ಬಿಸಿಲು ಕಾದಿರುತ್ತೆ. ಅದೇನಾಗುತ್ತೆ, ಇನ್ನು ಬೆಳಿಗ್ಗೆ ಟೈಮ್ ಇಷ್ಟಿರಲ್ಲ, ಸಂಜೆ ಆಗ್ತಾ ಶೆಕೆ ಜಾಸ್ತಿ ಆಗುತ್ತೆ. ಈಗ ಕೆಳಗಡೆ ಮನೆಯವ್ರಿಗೆ ಓಕೆ, ಏನಂದರೆ ಸ್ವಲ್ಪ ಕೂಲಾಗಿರುತ್ತೆ. ಯಾಕೆಂದರೆ ಇಲ್ಲಿ ಮೇಲೆ ನಾವಿದ್ದೀವಿ, ಕೆಳಗಡೆ ಮೇಲೆ ಮನೆ ಇರೋದ್ರಿಂದ ಕೆಳಗಡೆ ಇರೋರಿಗೆ ಸ್ವಲ್ಪ ಕೂಲ್ ಅನಿಸುತ್ತೆ. ನಮ್ಮ ಮನೆ ಮೇಲೆ ಏನು ಮನೆಯೇ ಇಲ್ವಲ್ಲ, ಟೆರೆಸ್ ಇರೋದ್ರಿಂದ ಜಾಸ್ತಿ ಶೆಕೆ ಅಂತ ಅನಿಸುತ್ತೆ. ನಮ್ಮ ಅಮ್ಮಂಗೆಲ್ಲ ಗೊತ್ತಿಲ್ಲ, ಅವ್ರು ಏನು ಅಂದ್ಕೊಂಡಿರೋದಂದರೆ ಮರ ಇದೆಯಲ್ಲ ತಣ್ಣಗಾಗುತ್ತೆ, ಗಾಳಿ ಬೀಸುತ್ತೆ, ಆ ಥರ ಹೇಳೋದು. ನಾನಂದೆ ಗಾಳಿ ಏನು ಬೀಸೋದು ಇಲ್ಲ, ಏನಿಲ್ಲ, ಮರಗಳು ಹೇಗಿದೆ ಹಾಗೇ ಇದೆ, ಸುಮ್ಮನೆ ಇಟ್ಕೊಂಡಿರುತ್ತೆ, ಏನು ಗಾಳಿ ಗಿಳಿ ಏನು ಬೀಸೋದಿಲ್ಲ. ಓಕೆ, ಇವಾಗ ನಾನು ಬ್ಲ್ಯಾಕ್ ಟೀ ಕುಡಿತೀನಿ. ವಿಡಿಯೋನ ಇವತ್ತಾದರೆ ಕಂಟಿನ್ಯೂ ಮಾಡ್ತೀನಿಲ್ಲ ಅಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಹುಡುಗರೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ, ಅಂದರೆ ಮೋನು, ಪಿಂಕು, ಸ್ವೀಟಿ, ಧನು ಎಲ್ಲರೂ. ನಾವು ನಿನ್ನೆ ಬಂದ್ವಿ, ಆವಾಗಲೇ ಬರೋಕ್ಕೆ ರೆಡಿ ಇದ್ದರು. ಆದರೆ ನಾಳೆ ಬರ್ತೀವಿ, ನಾಳೆ ಕರ್ಕೊಂಡು, ಅಂದರೆ ಸ್ವೀಟ್ ಇದನ್ನು ಕಬ್ಬಾಳಿಗೆ ಹೋಗಿದ್ರು, ಅದರಿಂದ ಇವರು ಇಬ್ಬರು ಎಲ್ಲ ಒಟ್ಟಿಗೆ ಬರ್ತೀವಿ. ಇವರಿಬ್ಬರು ಅವರಿಬ್ಬರು ಸಪ್ರೇಟ್ ಬರೋಲ್ಲ, ಎಲ್ಲರೂ ಬಂದು 4 ಜನ ಒಟ್ಟಿಗೆ ಬರ್ತಾರೆ. ಅದ್ರ ಜೊತೆಗೆ ಪುಟ್ಟಯ್ಯವನ್ನು ಬಂದಿದ್ದಾರಲ್ಲ, ಅವರು ಕೂಡ ಒಟ್ಟಿಗೆ ಬರ್ತಾರೆ, ಅಪ್ಪ ಮತ್ತು ಪುಟ್ಟಯ್ಯವೆಲ್ಲ. ನೋಡ್ತೀನಿ, ಅವರು ಇದ್ದಾಗ ವೀಡಿಯೋ ಮಾಡೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಯಾಕೆಂದರೆ ಅವರಿಗೆ ಇಷ್ಟ ಆಗಲ್ಲ, ಏನಿದೆಲ್ಲ ವೀಡಿಯೋ ಮಾಡ್ತೀಯಾ ಅಂತ ಇರ್ತಾರೆ. ಅದಕ್ಕೆ ಯಾಕೆ ಆ ಥರ ಎಲ್ಲ ಅನ್ನಿಸ್ಕೊಂಡು ವೀಡಿಯೋ ಮಾಡಬೇಕು ಅಂತೇಳಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ನೋಡೋಣ,
ಸಾಧ್ಯವಾದಷ್ಟು ಒಂದು ಸ್ವಲ್ಪ ಚುಟ್ಕಿ ಅಂದರೆ ಸ್ವಲ್ಪ ತೆಗ್ದಿರ್ತೀನಲ್ಲ ಆ ವಿಡಿಯೋನ ಆ್ಯಡ್ ಮಾಡ್ತೀನಿ ಅಷ್ಟೇ. ಅವರು ಬೆಳಿಗ್ಗೆ ಬರ್ತಾರ ಸಂಜೆ ಬರ್ತಾರ ಅಂತ ಗೊತ್ತಿಲ್ಲ. ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಯಾರಾದರೂ ಕರ್ಕೊಬರ್ಬೇಕು, ನವೀನ ಕರ್ಕೊಬರ್ಬೇಕಿಲ್ಲ ಅಂದರೆ ಪ್ರವೀಣ ಕರ್ಕೊಬರ್ಬೇಕು ಹುಡುಗರನ್ನ. ನೋಡೋಣ, ಬಂದರೆ ಸಂಜೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 7 ಕಾಲು ಆಗ್ತಾಯಿದೆ. ನಾನು ಮಣ್ಣು ವಾಕ್ ಮಾಡ್ತಾಯಿದ್ದೆ. ವಾಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಬಂದೆ. ಹೊರಗಡೆ ವಾಕ್ ಮಾಡ್ತಾಯಿದ್ರೆ ಏನು ಅನ್ನಿಸ್ತಾ ಇದೆ ಅಂದರೆ ಮಣ್ಣು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಏನಂದರೆ ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಿದೆ, ಅಷ್ಟು ಘಮ ಘಮ ಅನ್ನೋ ಥರ ಸ್ಮೆಲ್ಲು. ನಾನು ಮಣ್ಣನ್ನು ತಿಂದಿದ್ದೀನಿ. ಯಾವ ಟೈಮಲ್ಲಿ ಅಂದರೆ ಪ್ರೆಗ್ನೆಂಟು ಇರೋ ಟೈಮಲ್ಲಿ ಮಣ್ಣು ಅನ್ನೋದಕ್ಕಿಂತ ಜಾಸ್ತಿ ನಾನು ಈ ಊಬತ್ತಿ ಉಂಡೆ ಅಂತೇಳಿ ಸಿಗುತ್ತೆ, ಮಾದೇಶ್ವರನ ಬೆಟ್ಟ, ಅಲ್ಲೆಲ್ಲ ನೋಡಿರ್ಬೋದು ನೀವು. ಅಲ್ಲಿ ಊಬತ್ತಿ ಉಂಡೆ ಅಂತೇಳಿರುತ್ತೆ. ಅದನ್ನು ಸುಮಾರು ನನಗೆ ಅದು ಅಮ್ಮ ಮನೇಲಿ, ಮಳವಳ್ಳಿಯಲ್ಲೆಲ್ಲ ಇರಲಿಲ್ಲ. ಅಮ್ಮ ಮನೇಲಿ ಅಂದರೆ ಮಿರರ್ ಹತ್ರ ಇಟ್ಟಿದ್ರು. ಯಾಕೆಂದರೆ ನಮ್ಮಮ್ಮ ಅದನ್ನು ಹಣೆಗೆ ಹಾಕ್ಕೊಳ್ಳೋದಲ್ವ, ಅದರಿಂದ ಅದನ್ನು ಯಾವಾಗಲೂ ಮಿರರ್ ಹತ್ರ ಇಟ್ಕೊಂಡಿದ್ರು. ಆವಾಗ ನಾನೇನು ಮಾಡೋದು, ಮುಖ ತೊಳ್ಕೊಂಡು ಮಿರರ್ ಹತ್ರ ಕುಂಕುಮ ಇಟ್ಕೊಳ್ಳೋಕೆ ಅಂತ ಹೋಗ್ತೀನಲ್ಲ, ಆವಾಗ ಅಲ್ಲಿರೋದು ಯಾವಾಗೂ. ಅಂದರೆ ಅದು ಮಿರರ್ ಹತ್ರ ಇರೋದ್ರಿಂದ ನಾನು ಅಲ್ಲಿ ಕುಂಕುಮ ಇಟ್ಕೊಳ್ಳೋಕ್ಕೆಲ್ಲ ಹೋದಾಗೆಲ್ಲ ಅದು ನನಗೆ ಕಾಣಿಸ್ತಾ ಇತ್ತು, ಆ ಊಬತ್ತಿ ಉಂಡೆ ಅನ್ನೋದು. ಅದನ್ನು ತೊಗೊಳ್ಳೋದು ತಿನ್ನೋದು ಆ ಥರ. ಅದು ಅದನ್ನ ತಿನ್ಬೇಕು ಅನ್ಸುತ್ತೆ. ಅದು ಒಂದು ಪ್ರೆಗ್ನೆಂಟ್ ಇರುವಾಗ ಒಂದು ಬಯಕೆ ಅಂತಲೇ ಹೇಳ್ಬೋದು. ಮಣ್ಣು ತಿನ್ನೋದು, ಮಣ್ಣಂದರೆ ಕೆಮ್ಮಣ್ಣು ಅಂತೇಳಿ ಸಿಗುತ್ತೆ, ಅದು ತಿಂತಾರೆ. ಮತ್ತು ಈ ಥರ ಊಬತ್ತಿ ಉಂಡೆ ಆ ಥರದ್ದೆಲ್ಲ ತಿನ್ನೋದು, ಅದನ್ನು ಎಲ್ಲರೂ ಪ್ರೆಗ್ನೆಂಟ್ ಇರುವಾಗ ಎಲ್ಲರೂ ತಿಂದಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಇವಾಗ ಮಣ್ಣು ಹಂಗೇ ಘಮ ಘಮ ಅಂತಿರುವಾಗ ಹೋಗಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇರುತ್ತೆ, ಅದಕ್ಕೆ ಹೇಳಿದೆ ಅಷ್ಟೆ. ಹಾಗೆ ಕೌಶಿ ಏನಂದರೆ ಚೈತ್ರನ ಮನೇಲಿದ್ನಲ್ಲ ಆವಾಗ, ನಿಮಿಷ, ಅವ್ರ ಮನೇಲಿ ಇದ್ನಲ್ಲ ಅವಾಗ ಏನಾಯಿತು ಅಂದರೆ ಅವನಿಗೆ ಅಲ್ಲಿ ಏನಂದರೆ ಇರೋ ಪ್ಲ್ಯಾನ್ ಇರಲಿಲ್ಲ. ನಾವು ಹೋಗಿದ್ದು ಪೂಜೆಗೆ ಅಂತೇಳಿ ಹೋಗಿದ್ದು. ಹಾಗೆ ಮೈನೆಲ್ಲ ಇಲ್ಲೇ ಒಂದಷ್ಟು ದಿನ ಅಂತೇಳಿದ್ರು. ಹೇಗಿದ್ರು ರಜೆ ಎಲ್ಲ ಇತ್ತಲ್ಲ, ಹಾಗೆ ಇರಲಿ ಅಂತ ಹೇಳಿದೆ. ಹಾಗೆ ಮೈನನ ಮನೆಯಿಂದ ಪ್ರವೀಣನ ಮನೆಗೆ ಹೋದ. ಅಲ್ಲಿ ಅವನಿಗೆ ಬಟ್ಟೆ ಎಲ್ಲ ತೊಗೊಂಡೋಗಿಲ್ಲ. ನಾವೇನಿದ್ರು ಫಂಕ್ಷನ್ಗೆ ಅಷ್ಟೇ ಬಟ್ಟೆ ತೊಗೊಂಡೋಗಿದ್ದು. ಆದರೆ ಎಕ್ಸ್ಟ್ರಾ ಬಟ್ಟೆಗಳೇನು ಡೈಲಿ ವೇರ್ಗೆ ಯೂಸ್ ಮಾಡುವಂಥ ಬಟ್ಟೆ ಏನೂ ತೊಗೊಂಡೋಗಿರಲಿಲ್ಲ. ಅದಕ್ಕೆ ನಾವು ಮೊನ್ನೆ ಹೋದಾಗಲೂ ಅಷ್ಟೇ ಸರ್ಪ್ರೈಸ್ ಕೊಡಬೇಕು ಮಕ್ಕಳಿಗೆ ಅಂತೇಳಿ ಹೋಗಿದ್ದು. ಆವಾಗಲೂ ಅಷ್ಟೇ ನಾವು ಬರ್ತಾಯಿದ್ದೀವಿ ಅಂದರೆ ಅವನೇನಾದರೂ ಬಟ್ಟೆ ಏನಾದರೂ ತೊಗೋಬಾ ಅಂತ ಹೇಳ್ತಿದ್ದ, ನಾವು ಹೇಳೇ ಇಲ್ಲ. ಆವಾಗಲೂ ಕೂಡ ನಾವು ತೊಗೊಂಡೋಗಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ದುಡ್ಡು ಕೊಟ್ಟು ಬಂದಿದ್ದೆ. ನವೀನನ ಮನೇಲಿ ಇದ್ದಾಗಲೇ ನಾನು ಕೊಟ್ಟು ಬಂದಿದ್ದೆ, ಏನಕ್ಕಾದ್ರೂ ಯೂಸ್ ಆಗುತ್ತೆ. ಮತ್ತು ಅವನು ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗ್ತಿದ್ನಲ್ಲ, ಅದಕ್ಕೆ ಇಟ್ಕೋ ಏನಾದರೂ ಇರಲಿ ಅಂತೇಳಿ ದುಡ್ಡು ಕೊಟ್ಟು ಬಂದಿದೆ. ಆಮೇಲೆ ಪ್ರವೀಣನ ಮನೆಗೆ ಹೋದಾಗಲೂ ಬಂದುಬಿಟ್ನಲ್ಲ, ಅವಾಗ ಹೇಳಿದ್ದೆ ಅವನಿಗೆ, ನೀನೇನಾದರೂ ಡೈಲಿ ವೇರ್ ಬಟ್ಟೆ ಇಲ್ವಲ್ಲ, ಅವಾಗ ಹೇಳ್ತಾ ಇದ್ದ, ಡೈಲಿ ವೇರ್ ಬಟ್ಟೆ ಇಲ್ಲಮ್ಮ, ನೀನು ಹೇಳಿದ್ರೆ ನಾನು ಹೇಳ್ತಾ ಇದ್ದೆ ತೊಗೊಬರೋದಕ್ಕೆ ಅಂತ. ಆಮೇಲೆ ಅದಕ್ಕೆ ಚೈತ್ರನ ಜೊತೆಲಿ ಹೋದರೆ ತೆಗಿಸ್ಕೊ ಅಂತ ಹೇಳಿದೆ. ಅವಳು ಇದು ಕೋಣನಕುಂಟೆ ಕ್ರಾಸಲ್ಲಿ ಇದೆಯಲ್ಲ ಫೋರಮ್ ಮಾಲು, ಆಮೇಲೆ ಅದೆಲ್ಲೆಲ್ಲ ಕರ್ಕೊಂಡು ಹೋಗಿದ್ಲು ಅಂತ ಹೇಳ್ತಾ ಇದ್ದ. ಆಮೇಲೆ ಜೂಡಿಯಾ, ಆಮೇಲೆ ಅಲ್ಲೆಲ್ಲ ಕರ್ಕೊಂಡೋಗಿಲ್ಲಂತೆ, ಮಾಲಿಗೆಲ್ಲ ಕರ್ಕೊಂಡೋಗಿ ನಾನು ಹೇಳಿದ್ದೆ. ಅಲ್ಲೇನಾದ್ರು ಕರ್ಕೊಂಡೋದ್ರೆ ನೀನು ಟೀ-ಶರ್ಟು, ನಿನ್ಗೇನಾದರೂ ಎಕ್ಸ್ಟ್ರಾ ಪ್ಯಾಂಟ್ಗಳು ಬೇಕು ಅಂದರೆ ತಗೋ ಅಂತೇಳಿ. ಇದೊಂದು ಟೀ-ಶರ್ಟು, ಇನ್ನೊಂದು ಟೀ-ಶರ್ಟು, ಹಾಗೆ ಅದ್ರ ಜೊತೆ ಇನ್ನೊಂದು ಏನದು ನೈಟ್ ಪ್ಯಾಂಟ್ ಎಲ್ಲ ತೊಗೊಂಡಿದ್ದಾನೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಜೂಡಿಯಾದು ಇದು. ಅಲ್ಲಿ ಚೆನ್ನಾಗಿದೆ, ಬ್ರ್ಯಾಂಡೆಡ್ ಬಟ್ಟೆಗಳೇ. ಇದನ್ನು ತೊಗೊಂಡಿದ್ದಾನೆ. ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಅವನಿಗೆ ಇದು ತುಂಬ ದೊಡ್ಡ ಸೈಜು. ಚೈತ್ರ ಹೇಳಿದಂತೆ ಇದು ತೊಗೋಬೇಡ ನೀನು, ಅದು ತುಂಬ ದೊಡ್ಡ ಸೈಜು ಅಂತ. ಅವನಿಗೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಲೂಸಾಗಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವನು ಲೂಸಾಗಿರೋ ತೊಗೊಂಡಿದ್ದಾನೆ. ನಾನು ಹೇಳಿದ್ದೀನಿ ಆ ಥರದ್ದೆಲ್ಲ ತೊಗೋಬೇಡ ಅಂತೀನಿ. ನಾನು ಈ ಪ್ಯಾಂಟು ಡಿಮಾರ್ಟಲ್ಲಿ ತೊಗೊಂಡಿದ್ದೆ ನೋಡಿ, ವೈಟ್ ಆ್ಯಂಡ್ ಬ್ಲ್ಯಾಕು. ಇದಕ್ಕೆ ಟೀ-ಶರ್ಟ್ ಇರಲಿಲ್ಲ, ಆದರೆ ನನಗೆ ಈ ಥರ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಾತ್ ಇದ್ದರೆ ನನಗೆ ತುಂಬಾ ಇಷ್ಟ. ಸೀರೆ ಇರ್ಬೋದು, ಟಾಪ್ ಇರ್ಬೋದು, ತುಂಬ ಇಷ್ಟ. ಅದಕ್ಕೆ ನಾನು ಇರಲಿ, ಆಮೇಲೆ ಯಾವಾಗಲಾರು ಇದಕ್ಕೆ ಟೀ-ಶರ್ಟ್ ತೊಗೊಂಡ್ರೆ ಆಯಿತು ಅಂತೇಳಿ ಸುಮ್ಮನೆ ಆಗಿದ್ದೆ ನೋಡಿ.
ಆದರೆ ನನಗೆ ಟೀ ಶರ್ಟ್ ಸಿಕ್ಕಿದೆ. ಈಗ ಇದು ಅವನಿಗೆ ತುಂಬಾ ಲೂಸು, ಆದರೆ ನನಗೂ ಕೂಡ ಲೂಸೇ ಇದು. ನಾನು ಹಾಕ್ಕೊಂಡಿದ್ದೆ, ನನಗೂ ಕೂಡ ಲೂಸ್ ಇದೆ. ಆದರೆ ಓಕೆ, ನನಗೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ಅವನಿಗೆ ತುಂಬ ಲೂಸ್ ಇದೆ ಅಂದರೆ ಹೇಗಿರುತ್ತೆ, ಹಿಂದೆ ಎಲ್ಲ ಸ್ವಲ್ಪ ಮುಂದೆ ಓಕೆ ಹೇಗೋ ಹಿಂಗೆ ಮಾಡ್ಕೊಂಡು ನಾವು ಓಡಾಡ್ಬೋದು. ಅದು ಹಿಂದೆ ಎಲ್ಲ ಒಂಥರ ಅಸಹ್ಯ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನೀನು ಹಾಕೋಬೇಡ. ಈಗ ಹೇಗಿದ್ರು ನನಗೆ ನಾನು ಹಾಕ್ಕೊಳ್ತೀನಿ ಅಂದ್ಬಿಟ್ಟು ನಾನು ಹಾಕ್ಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಇದನ್ನು ನಾನೇ ಯೂಸ್ ಮಾಡ್ತೀನಿ. ಹೇಗಿದ್ರು ಆ ಪ್ಯಾಂಟಿಗೆ ಪ್ಯಾಂಟಿಗೆ ಕರೆಕ್ಟು ಟೀ ಶರ್ಟ್ ಬೇಕಿತ್ತು, ಬ್ಲ್ಯಾಕ್ ಕಲರು. ವೈಟ್ ಕಲರ್ ತೊಗೊಳ್ತಿರಲಿಲ್ಲ, ವೈಟ್ ಕಲರ್ ಇಷ್ಟ ಆದರೆ ಬೇಗ ಹಾಳಾಗುತ್ತೆ ಅಂತೇಳಿ ತೊಗೊಳ್ತಿರಲಿಲ್ಲ. ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ ಇವಾಗ. ಇದು ಜೂಡಿ ಅದು. ಇನ್ನೊಂದು ಟೀ ಶರ್ಟ್ ಇದೆ, ಅದು ಒಗೆಯಕ್ಕೆ ಹಾಕಿದ್ದಾನೆ. ಅದು ಅಷ್ಟೇ. ಪ್ಯಾಂಟು ಅಷ್ಟೇ ಸ್ವಲ್ಪ ಲೂಸ್ ಆಗಿರೋದೇ ತೊಗೊಂಡಿದ್ದಾನೆ. ಓಕೆ, ಅದು ತುಂಬ ಲೂಸ್ ಇದೆ ಚೆನ್ನಾಗಿಲ್ಲ. ಓಕೆ, ಒಂದು ಸ್ವಲ್ಪ ಲೂಸ್ ಇದ್ರೆ ಓಕೆ. ಅವ್ನು ತುಂಬ ಲೂಸ್ ಇರೋದು ತೊಗೊಬಿಟ್ಟಿದ್ದಾನೆ. ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತೇಳಿ ಇಟ್ಕೊಟ್ಟಿದ್ದೀನಿ. ಹಂಗೆ ಇನ್ನೊಂದಷ್ಟು ಇನ್ನೊಂದು ಪ್ಯಾಂಟ್ ಇದೆ, ಅದಕ್ಕೂ ಅಷ್ಟೇ ಪ್ಯಾಂಟ್ ಇದೆ ಅವನದೇ, ಅದು ಕೌಶಿದೆ. ಅದು ಅವ್ನ ಮನೇಲಿ ಯೂಸ್ ಮಾಡಲ್ಲ, ಅದನ್ನು ಕೂಡ ನಾನೇ ಯೂಸ್ ಮಾಡ್ತೀನಿ. ಅದಕ್ಕೆ ಯಾವುದಾದ್ರೂ ಬೇರೆ ಕಲರು ಟೀ ಶರ್ಟ್ನ ತೊಗೊಂಡು ಅದನ್ನು ಕೂಡ ನಾನೇ ಯೂಸ್ ಮಾಡ್ಕೋತೀನಿ. ಮೋನ್ ಮಮ್ಮಂದು ಟೀ ಶರ್ಟ್ ಎಲ್ಲ ಆಗಲಾಟೆ. ಮೋನ್ ಮಮ್ಮನ್ ಟೀ ಶರ್ಟ್ ಏನಂದ್ರೆ ತುಂಬಾ ಲೂಸ್ ಇರುತ್ತೆ. ಕೌಶಿ ಟೀ ಶರ್ಟ್ಗಳು, ಪ್ಯಾಂಟ್ಗಳು, ಮೋನ್ ಮಮ್ಮನ್ ಪ್ಯಾಂಟ್ ಆಗುತ್ತೆ, ಟೀ ಶರ್ಟ್ ಆಗಲ್ಲ. ಕೌಶಿದು ಪ್ಯಾಂಟ್ ಆಗುತ್ತೆ, ಟೀ ಶರ್ಟ್ ಆಗಲ್ಲ. ಕೌಶಿಗೆ ಹೇಗೆ ಅಂದರೆ 10 ಇಯರ್ಸ್ ಮಕ್ಳದು ಟೀ ಶರ್ಟ್ ಕೂಡ ಕರೆಕ್ಟಾಗಿ ಆಗುತ್ತೆ ಅವನಿಗೆ. ಅವನ ಏಜಿನ ಟೀ ಶರ್ಟು ಅಷ್ಟು ಕರೆಕ್ಟಾಗಿ ಆಗೋದಿಲ್ಲ, ಲೂಸ್ ಥರ ಆಗುತ್ತೆ ಆ ಥರ. ಅದಕ್ಕೆ ನಾನು ನನಗಾಗುತ್ತೆ ಅಂತೇಳಿ ಇದನ್ನ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೀಗಾಗಿ ಕಂಟಿನ್ಯೂ ಮಾಡಲ್ಲ, ಇನ್ನೇನಿದ್ರು ಬೆಳಿಗ್ಗೆಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾನು ಹೇಳ್ತಾ ಇದ್ದೆ ಮಣ್ಣು ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅನ್ನೋ ಸ್ಮೆಲ್ಲು. ಎಲ್ಲೋ ಬೇರೆ ಕಡೆ ಮಳೆ ಆಗ್ತಾಯಿದೆ, ನಮ್ಮನೆ ಹತ್ರ ಮಳೆ ಆಗ್ತಾ ಇಲ್ಲ ಅಂಥೇಳಿ. ಆದರೆ ವೆದರಲ್ಲಿ ನಮ್ಮನೆ ಹತ್ರನೇ ಮಳೆ ಆಗ್ತಾಯಿದೆ ಅಂದ್ಬಿಟ್ಟು ಮೋನ್ ಮಮ್ಮ ಆಫೀಸಿಂದನೇ ಫೋನ್ ಮಾಡಿದರು. ಅಲ್ಲಿ ಮಳೆ ಬರ್ತಾಯಿದೆ ಅಂತ ತೋರಿಸ್ತಾ ಇದೆ, ಮಳೆ ಬರ್ತಾ ಇದೆಯಾ ಅಂತ ಫೋನ್ ಮಾಡಿದರು. ನಾನಂದೆ ಇಲ್ಲ, ಇಲ್ಲಿ ಮಳೆ ಏನೂ ಬರ್ತಾ ಇಲ್ವಲ್ಲ ಅಂತ ಹೇಳಿದೆ. ಮತ್ತು ವೆದರಲ್ಲಿ ತೋರಿಸ್ತಾ ಇದೆಯಲ್ಲ ಮಳೆ ಬರ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ಒಂದೊಂದ್ಸರಿ ವೆದರ್ ಆ ಥರ ತೋರಿಸುತ್ತೆ ಅಷ್ಟೇ, ಎಲ್ಲೋ ಬೇರೆ ಕಡೆ ಬರ್ತಾಯಿದ್ರೆ ಅದೇ ಮಣ್ಣೆಲ್ಲ ಘಮ ಘಮ ಅಂತ ಇದೆ, ಇಲ್ಲಂತೂ ಮಳೆ ಬರ್ತಾ ಇಲ್ಲ ಅಂದೆ. ಹೌದಾ, ಅದಾದ ಸ್ವಲ್ಪ ಹೊತ್ತಲ್ಲೇ ನೋಡಿ ಮಳೆ ಬಂತು. ತುಂಬ ಜೋರಾಗಿ ಏನು ಬಂದಿಲ್ಲ. ಓಕೆ, ನಮ್ಮ ಕಡೆ ಒಂದು ಸ್ವರ ಮಳೆ, 1 ಸ್ವರ 2 ಸ್ವರ ಮಳೆ ಅಂತ ಹೇಳ್ತಾ ಇರ್ತೀವಿ. ಹಾಗೆ ಒಂದು ಸ್ವರ ಮಳೆ ಬಂತು. ಅಂದರೆ ಸ್ವಲ್ಪ ಮಳೆ ಬಂತು, ತುಂಬ ಜೋರಾಗಿಲ್ಲ, ಮೀಡಿಯಮಾಗಿ ಊದ್ಬಿಟ್ಟು ಏನೋ ಎಲ್ಲರಿಗೂ ಶೆಕೆ ಆಗ್ತಿತ್ತಲ್ಲ, ಹಾಗೆ ಸ್ವಲ್ಪ ತಣ್ಣಗೆ ಮಾಡೋಗೋಣ ಅಂಥೇಳಿ ಬಂದಿದೆ. ಖುಷಿಯಾಯಿತು. ನಾನಂತೂ ತುಂಬ ಹೊತ್ತು ಹೊರಗಡೆನೇ ನಿಂತ್ಕೊಂಡಿದ್ದೆ, ಮಳೆ ಬರ್ತಾಯಿದೆ ಅಂಥೇಳಿ, ಏಕೆಂದರೆ ತಣ್ಣಗಾಗ್ತಾ ಇತ್ತಲ್ಲ ಅದರಿಂದ. ಓಕೆ ಫ್ರೆಂಡ್ಸ್, ಆ ವಿಡಿಯೋನ ಎಂಡ್ ಮಾಡ್ತೀನಿ.